ಟಿವಿ7 ಕನ್ನಡಕ್ಕೆ ಸ್ವಾಗತ. ಚಿತ್ರದುರ್ಗ ಸಚಿವ ಸಂಪುಟ ವಿಸ್ತರಣೆ ಕುರಿತು ಶಾಸಕ ಟಿ. ರಘುಮೂರ್ತಿ ಪ್ರತಿಕ್ರಿಯೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಚಿತ್ರದುರ್ಗದಲ್ಲಿ ಶಾಸಕ ಟಿ. ರಘುಮೂರ್ತಿ ಪ್ರತಿಕ್ರಿಯೆ ನೀಡಿದ್ದು, ಸಚಿವ ಸ್ಥಾನಕ್ಕಾಗಿ ತಾವು ಹಾಗೂ ಶಾಸಕ ಬಿ. ಜಿ. ಗೋವಿಂದಪ್ಪ ಆಕಾಂಕ್ಷಿಗಳಾಗಿರುವುದಾಗಿ ತಿಳಿಸಿದ್ದಾರೆ. ಜಿಲ್ಲೆಯ ಇತರೆ ಶಾಸಕರು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ದು, ಅಂತಿಮ ಪಟ್ಟಿಯನ್ನು ಪ್ರಕಟಿಸಿದ ಬಳಿಕ ಯಾರಿಗೆ ಅವಕಾಶ ದೊರೆತಿದೆ ಎಂಬುದು ತಿಳಿಯಲಿದೆ. ನಮ್ಮಿಬ್ಬರಿಗೂ ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಅವರ ಬಳಿ ಮನವಿ ಮಾಡಲಾಗಿದೆ. ಒಂದು ಜಿಲ್ಲೆಯಿಂದ ಇಬ್ಬರಿಗೆ ಸಚಿವ ಸ್ಥಾನ ನೀಡಲು ಯಾವುದೇ ನಿಯಮಾತ್ಮಕ ಅಡ್ಡಿಯಿಲ್ಲ ಎಂದರು. ಸಚಿವ ಸಂಪುಟ ರಚನೆಯಲ್ಲಿ ಪ್ರಾದೇಶಿಕ ಹಾಗೂ ಜಾತಿವಾರು ಸಮತೋಲನವನ್ನು ಪರಿಗಣಿಸಬೇಕು ಎಂದು ಅಭಿಪ್ರಾಯಪಟ್ಟ ಅವರು, ತಮ್ಮಿಬ್ಬರಲ್ಲಿ ಯಾರಿಗೆ ಸಚಿವ ಸ್ಥಾನ ದೊರೆತರೂ ಸಂತೋಷವಾಗುತ್ತದೆ. ಅಂತಿಮವಾಗಿ ಸಚಿವ ಸ್ಥಾನ ಕುರಿತು ಪಕ್ಷದ ಹೈಕಮಾಂಡ್ ಹಾಗೂ ನಾಯಕತ್ವ ಕೈಗೊಳ್ಳುವ ತೀರ್ಮಾನಕ್ಕೆ ನಾವು ಸಂಪೂರ್ಣ ಬದ್ಧರಾಗಿದ್ದೇವೆ ಎಂದು ಶಾಸಕ ಟಿ. ರಘುಮೂರ್ತಿ ತಿಳಿಸಿದ್ದಾರೆ. ಮೌನೇಶ ಆಚಾರ್, ಟಿವಿ7 ಕನ್ನಡ, ಚಳ್ಳಕೆರೆ. ಈಗ ನಮ್ಮ ಹಿರಿಯ ಶಾಸಕರಾದ ಗೋವಿಂದಣ್ಣವರು ಇದ್ದಾರೆ, ನಾವು ಇದ್ದೀವಿ, ಇನ್ನು ಜಿಲ್ಲೆಯ ಬೇರೆ ಶಾಸಕರೆಲ್ಲ ಇದ್ದಾರೆ. ಈಗ ಕೆಲವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಾರೆ, ನಮಗೂ ಭರವಸೆ ಇದೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅದು ಇದೆಯೋ ಇಲ್ಲ ಅಂತೇಳಿ ಆಮೇಲೆ ನಮ್ಮ ಅದನ್ನು ಬಂದಾಗ ಲೀಸ್ಟ್ ಅನೌನ್ಸ್ ಆದಾಗ ನಮ್ಗೆ ಗೊತ್ತಾಗುತ್ತೆ. ಭರವಸೆ ಅಂತೂ ಖಂಡಿತವಾಗೂ ನಾವಿಬ್ಬರು ಇಟ್ಕೊಂಡಿದ್ದೀವಿ. ಇಬ್ಬರಲ್ಲಿ ಇಬ್ಬರು ಕೊಡ್ರಿ ಅಂತ ಕೇಳಿದ್ವಿ. ನಾವಾಗಲೇ ಮುಖ್ಯಮಂತ್ರಿಗಳು ಅಣ್ಣವ್ರು ಹೇಳ್ತಾರೆ ಅದ್ರ ಬಗ್ಗೆ. ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಈಗಿನ ಮುಖ್ಯಮಂತ್ರಿಗಳಿರ್ಬೋದು, ಬೇರೆ ಯಾರೋ ಜನಪ್ರತಿನಿಧಿಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ನಾವಿಬ್ಬರನ್ನು ಕೇಳ್ತಾಗ ಒಂದು ಜಿಲ್ಲೆಯಲ್ಲಿ ಇಬ್ಬರು ಆಗಬಾರ್ದಂತೇನಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಪ್ರಾದೇಶಿಕವಾರು, ಜಾತಿ ವ್ಯವಸ್ಥೆಯಲ್ಲಿ, ಜನಾಂಗ ವ್ಯವಸ್ಥೆಯಲ್ಲಿ ಮಾಡೋಂಥ ಸಂದರ್ಭದಲ್ಲಿ ನಾವು ನಮ್ಮಿಬ್ಬರಿಗೂ ಕೊಡಿ, ನಾವು ಮಾಡ್ತೀವಿ ಅಂತ ನಾವು ಖಂಡಿತ ಇಬ್ಬರು ಜಂಟಿಯಾಗಿ ನಾವು ಕೇಳಿದ್ದೀವಿ. ಹಾಗಾಗಿ ಯಾರಿಗೆ ಕೊಟ್ರು ನನಗೆ ಕೊಡ್ಬೋದು, ನಮ್ಮ ಗೋವಿಂದಣ್ಣವ್ರಿಗೆ ಕೊಡ್ಬೋದು, ಅಥವಾ ಇನ್ನೊಬ್ರಿಗೂ ಕೊಡ್ಬೋದು. ಪಕ್ಷ ಏನು ತೀರ್ಮಾನ ಮಾಡ್ತದೆ ಆ ಪಕ್ಷಕ್ಕೆ ನಾವು ಬದ್ಧರಾಗಿರ್ತೀವಿ.